ಏಪ್ರಿಲ್ 23ರಂದು ತಮಿಳುನಾಡು ಅಸೆಂಬ್ಲಿ ಚುನಾವಣೆ. ಈ ಹಂತದಲ್ಲಿ ಜೋರಾಗಿ ಮೈತ್ರಿ ರಾಜಕೀಯ. ಒಂದು ರಾಜಕೀಯ ದಳಪತಿಗೆ ಡಿಸಿಎಂ ಆಫರ್ ಕೊಟ್ಟ ಬಿಜೆಪಿ ಬಿಗ್ ಟ್ವಿಸ್ಟ್ ಅನ್ನು ಕೂಡ ನೀಡುವಂಥದ್ದು. ಏಪ್ರಿಲ್ 23ರಂದು ತಮಿಳುನಾಡು ಅಸೆಂಬ್ಲಿ ಚುನಾವಣೆ ಇದೆ. ಈ ಹಂತದಲ್ಲಿ ಜೋರಾಗಿ ಮೈತ್ರಿ ರಾಜಕೀಯ ನಡೆಯುವಂಥದ್ದು. ದಳಪತಿಗೆ ಡಿಸಿಎಂ ಆಫರ್ ಕೊಟ್ಟ ಬಿಜೆಪಿ ಬಿಗ್ ಟ್ವಿಸ್ಟ್ ಅನ್ನು ನೀಡಿರುವಂಥದ್ದು. ಆದರೆ ಡೀಲ್ಗೆ ಒಪ್ತಾ ಇಲ್ಲ ಟಿವಿಕೆ ಸಾರಥಿ ವಿಜಯ್. ಕೊಡೋದಾದರೆ ಸಿಎಂ ಪಟ್ಟದ ಆಫರ್ ಕೊಡಿ, ಅದು ಬಿಟ್ಟು ಡಿಸಿಎಂ ಅಥವಾ ಬೇರೆ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಜಯ್ ಅವರು. ಬಿಜೆಪಿಗೆ ರಿವರ್ಸ್ ಡಿಮ್ಯಾಂಡ್ ಇಟ್ಟ ವಿಜಯ್. ಸಿಎಂ ಅಭ್ಯರ್ಥಿ ವಿಚಾರವಾಗಿಯೇ ಹಗ್ಗಜಗ್ಗಾಟ ನಡೀತಾ ಇದೆ. ತಮಿಳು ರಾಜಕೀಯದಲ್ಲಿ ಬಿಜೆಪಿ ಟಿವಿಕೆ ದೋಸ್ತಿ ಸಂಚಲನ ನಡೆಸ್ತಾ ಇದ್ದಾರೆ. ಇನ್ನು ದಳಪತಿಗೆ ಡಿಸಿಎಂ ಆಫರ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಆದರೆ ಡೀಲ್ಗೆ ಒಪ್ತಾ ಇಲ್ಲ ಟಿವಿಕೆ ಸಾರಥಿಯಾಗಿರುವಂತಹ ವಿಜಯ್. ನೀವೇನಾದರೂ ಕೊಡೋದಾದರೆ ಸಿಎಂ ಪಟ್ಟದ ಆಫರನ್ನು ಕೊಡಿ, ಅದು ಬಿಟ್ಬಿಟ್ಟು ಡಿಸಿಎಂ ಅಥವಾ ಬೇರೆ ಅಂದರೆ ಅದೆಲ್ಲ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ವಿಜಯ್ ಅವರು ಹೇಳಿದ್ದಾರೆ. ಬಿಜೆಪಿಗೆ ರಿವರ್ಸ್ ಡಿಮ್ಯಾಂಡ್ ಇಟ್ಟಿದ್ದಾರೆ ವಿಜಯ್ ಅವರು. ಸಿಎಂ ಅಭ್ಯರ್ಥಿ ವಿಚಾರವಾಗಿಯೇ ಹಗ್ಗ ಜಗ್ಗಾಟ ನಡೆಯುವಂಥದ್ದು. ಈ ತಮಿಳು ರಾಜಕೀಯದಲ್ಲಿ ಬಿಜೆಪಿ ಟಿವಿಕೆ ದೋಸ್ತಿ ಸಂಚಲನವನ್ನು ಮೂಡಿಸ್ತಾ ಇದೆ. ಟಿವಿಕೆ ಪಕ್ಷದ ನಾಯಕ ವಿಜಯ್ ಏನಿದ್ದಾರೆ, ಅವರಿಗೆ ಇಲ್ಲಿ ಆಫರನ್ನು ನೀಡಿರುವಂಥದ್ದು. ದಳಪತಿ ವಿಜಯ್ ಅವರಿಗೆ ಡಿಸಿಎಂ ಆಫರ್ ಕೊಟ್ಟಿದ್ದಾರೆ ಬಿಜೆಪಿಯವರು. ಆದರೆ ದಳಪತಿ ವಿಜಯ್ ಅವರು ಇದಕ್ಕೆ ಒಪ್ಕೊಳ್ತಾ ಇಲ್ಲ, ಡೀಲ್ಗೆ ಒಪ್ಕೊಳ್ತಾ ಇಲ್ಲ ಟಿವಿಕೆ ಸಾರಥಿ ವಿಜಯ್. ನೀವೇನಾದರೂ ಕೊಡೋದೇ ಆದರೆ ಸಿಎಂ ಪಟ್ಟದ ಆಫರನ್ನು ಕೊಡಿ, ಅದನ್ನು ನಾನು ಒಪ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಅದು ಬಿಟ್ಬಿಟ್ಟು ಡಿಸಿಎಂ ಅಥವಾ ಬೇರೆ ಅಂದರೆ ಆಗೋದೇ ಇಲ್ಲ. ಬಿಜೆಪಿಗೆ ರಿವರ್ಸ್ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ವಿಜಯ್ ಅವರು. ಏಪ್ರಿಲ್ 23ನೇ ತಾರೀಕರಂದು ತಮಿಳುನಾಡಿನಲ್ಲಿ ಅಸೆಂಬ್ಲಿ ಚುನಾವಣೆ ಇದೆ. ಸೊ ದಳಪತಿ ವಿಜಯ್ ಅವರಿಗೆ ಬಿಜೆಪಿಯವರು ಡಿಸಿಎಂ ಆಫರನ್ನು ಕೊಡ್ತಾರೆ. ಅದಕ್ಕೆ ದಳಪತಿ ವಿಜಯ್ ಅವರು ಆಗೋದಿಲ್ಲ, ನೀವೇನಾದರೂ ಆ ರೀತಿ ಕೊಡೋದಾದರೆ ಸಿಎಂ ಆಫರ್ ಕೊಡಿ, ಅದು ಬಿಟ್ಬಿಟ್ಟು ಈ ರೀತಿಯಾಗಿ ಡಿಸಿಎಮ್ಮು ಇನ್ಯಾವುದೋ ಮತ್ತೊಂದೋ ಕೊಟ್ಟರೆ ನಾವು ತಗೊಳ್ಳಲ್ಲ, ನಾವು ಒಪ್ಪೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಏನು ತಮಿಳು ರಾಜಕೀಯದಲ್ಲಿ ಬಿಜೆಪಿ ಟಿವಿಕೆ ದೋಸ್ತಿ ಸಂಚಲನವನ್ನು ಮೂಡಿಸ್ತಾ ಇದೆ. ಬಿಜೆಪಿಯವರು ಏನು ದಳಪತಿ ವಿಜಯ್ ಅವರಿಗೆ ಏನು ಡಿಸಿಎಂ ಆಫರ್ ಏನು ಕೊಟ್ಟಿದ್ದಾರೆ, ಇದಕ್ಕೆ ದಳಪತಿ ವಿಜಯ್ ಅವರು ಒಪ್ತಾ ಇಲ್ಲ. ಅವರದೇ ಆದಂತಹ ಒಂದು ಟಿವಿಕೆ ಏನಿದೆ, ಒಂದು ಪಕ್ಷ ಏನಿದೆ, ಅವ್ರಿಗೂ ಕೂಡ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ರಾಜಕೀಯದಲ್ಲೂ ಕೂಡ ಅವರ ಫಾಲೋವರ್ಸ್ ತುಂಬ ಇದ್ದಾರೆ. ಅವರಿಗೆ ಸಿಎಂ ಸ್ಥಾನ ನನಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹ ರೀತಿಯಲ್ಲಿ ದಳಪತಿ ವಿಜಯ್ ಅವರ ಮನದಾಳದ ಮಾತುಗಳು. ನೀವು ಆಫರೇ ಮಾಡೋದಾದರೆ ಸಿಎಂ ಸ್ಥಾನವನ್ನು ಆಫರ್ ಮಾಡಿ, ಡಿಸಿಎಂ ಸ್ಥಾನ ಮತ್ತು ಇನ್ಯಾವುದೋ ಸ್ಥಾನವನ್ನು ಯಾಕೆ ಆಫರ್ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿ ಹೇಳಿರುವಂಥದ್ದು. ದಳಪತಿ ವಿಜಯ್ ಜೊತೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಮಂಥನ. ಬಿಜೆಪಿ ಪರವಾಗಿ ವಿಜಯ್ ಮುಂದೆ ಪವನ್ ಕಲ್ಯಾಣ್ ಬ್ಯಾಟನ್ನು ಬೀಸಿದ್ದಾರೆ. ಪವನ್ ಕಲ್ಯಾಣ್ಗೆ ರಣವೀಳ್ಯ ಕೊಟ್ಟಿರುವ ಮೋದಿ ಮತ್ತು ಶಾ. ಪವನ್ ಕಲ್ಯಾಣ್ ಜಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಆದರೆ ತಮಿಳುನಾಡಿನಲ್ಲಿ ವಿಜಯ್ ಜೊತೆ ಬಿಜೆಪಿ ಮೈತ್ರಿ ಏರ್ಪಡಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ತಮಿಳುನಾಡಲ್ಲಿ ಆಂಧ್ರ ಮಾದರಿಯಲ್ಲೇ ಬಿಜೆಪಿ ಅಧಿಕಾರಕ್ಕೆ ಬರಬೇಕು. ವಿಜಯರನ್ನು ಡಿಸಿಎಂ ಸ್ಥಾನಕ್ಕೆ ಒಪ್ಪಿಸಿ 80 ಸೀಟು ಟಿವಿಕೆಗೆ ನೋಡೋಣ. ವಿಜಯ್ ಫ್ಯಾನ್ ಬೇಸ್ ಏನಿದೆ ತಮಿಳುನಾಡಿನ ಅಂತ ತುಂಬ ಇದೆ. ಈಗ ಕೇವಲ 2% ಮತಗಳಿಂದ ತಮಿಳುನಾಡಿನಲ್ಲಿ ಸೋಲು ಗೆಲುವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ 1% ವೋಟ್ ಕೂಡ ನಮಗೆ ತುಂಬಾ ಮುಖ್ಯವಾಗುವಂಥದ್ದು. ಆಂಧ್ರ ಡಿಸಿಎಂ ಪಿಕೆಗೆ ಕಂಪ್ಲೀಟು ಎಲ್ಲ ರೀತಿಯಾದಂತಹ ಮಾಹಿತಿಗಳು ಕೂಡ ಅವರು ಮಾತನಾಡಿಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಮುಖಾಂತರ ದಳಪತಿ ವಿಜಯ್ ಅವರ ಮನವನ್ನು ಒಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ವಿಜಯ್ ಜೊತೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಈಗಾಗಲೇ ಮಂಥನವನ್ನು ಮಾಡಿಕೊಂಡಿರುವಂಥದ್ದು. ಬಿಜೆಪಿ ಪರವಾಗಿ ವಿಜಯ್ ಮುಂದೆ ಪವನ್ ಕಲ್ಯಾಣ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಬಿಜೆಪಿಯವರು ಏನೀಗ ಆಫರ್ ಮಾಡಿದ್ದಾರೆ ಡಿಸಿಎಂ ಸ್ಥಾನವನ್ನು, ಅದನ್ನು ಒಪ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಏನೋ ಮಾತನ್ನು ಹಾಡಿದ್ದಾರೆ ಪವನ್ ಕಲ್ಯಾಣ್ ಅವರು. ಏನು ದಳಪತಿ ವಿಜಯ್ ಅವರಿಗೆ ಬಿಜೆಪಿ ಅವರು ಈ ನೀಡ್ತಾ ಇರುವಂತಹ ಡಿಸಿಎಂ ಆಫರನ್ನು ಒಪ್ಕೊಳ್ಬೋದಲ್ವಾ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿಬಂದಿರುವಂಥದ್ದು. ಏನು ನಟ ಮತ್ತು ದಳಪತಿ ಏನು ವಿಜಯ್ ಅವರು ಏನಿದ್ದಾರೆ, ತಮಿಳುನಾಡಿನಾದ್ಯಂತ ಅತಿ ದೊಡ್ಡವಾದಂತಹ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಅವರ ಒಂದು ಫ್ಯಾನ್ ಫಾಲೋಯಿಂಗು ತುಂಬ ಇದೆ. ಸೊ ಆ ಒಂದು ಕಾರಣದಿಂದಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದವರು
ದಳಪತಿ ವಿಜಯ್ ಅವರಿಗೆ DCM ಸ್ಥಾನದ ಆಫರನ್ನು ನೀಡಿದ್ದಾರೆ. ಅದಕ್ಕೆ ಅವರು ಒಪ್ಕೊಂಡಿಲ್ಲ. ಅದಕ್ಕೆ ಅವರು ಯಾವಾಗ ಒಪ್ಪಿಲ್ಲ, ಪವನ್ ಕಲ್ಯಾಣ್ ಆಂಧ್ರದ ನಟ, ಖ್ಯಾತ ನಟರಾಗಿರುವಂತಹ ಪವನ್ ಕಲ್ಯಾಣ್ ಅವರಿಗೂ ಸಹಿತ ಅವರಿಂದ ಮನವೊಲಿಕೆ ಮಾಡುವಂತೆ ಅವರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಅಂದರೆ ಅವರ ಮುಖಾಂತರ ಇಳಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ BJPಯವರು. ತಮಿಳುನಾಡಿನ BJPಯವರು ಪವನ್ ಕಲ್ಯಾಣ್ ಅವರಿಗೆ ಹೇಳಿದ್ದಾರೆ, ಪವನ್ ಕಲ್ಯಾಣ್ ಜಿ, ನೀವು ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ, ಆದರೆ ತಮಿಳುನಾಡಿನಲ್ಲಿ ವಿಜಯ್ ಜೊತೆ BJP ಮೈತ್ರಿ ಏರ್ಪಡಬೇಕು. ತಮಿಳುನಾಡಲ್ಲಿ ಆಂಧ್ರ ಮಾದರಿಯಲ್ಲೇ BJP ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ವಿಜಯರನ್ನು DCM ಸ್ಥಾನಕ್ಕೆ ಒಪ್ಪಿಸಿ 80 ಸೀಟು TVKಗೆ ಕೊಡೋಣ. ವಿಜಯ್ ಫ್ಯಾನ್ ಬೇಸ್ ನಾಡಿನಾದ್ಯಂತ ಸಖತ್ತಾಗಿ ಇದೆ. ಕೇವಲ 2% ಮತಗಳಿಂದ ತಮಿಳುನಾಡಿನಲ್ಲಿ ಸೋಲು ಗೆಲುವು ಬದಲಾಗುತ್ತೆ. ಆ ಒಂದು ಕಾರಣದಿಂದಾಗಿ ನೀವೇ ದಳಪತಿ ವಿಜಯ್ ಅವರಿಗೆ ಹೇಳಿ ಒಪ್ಪಿಸಿ ಅನ್ನುವಂತಹ ರೀತಿಯಲ್ಲಿ ತಮಿಳುನಾಡಿನ BJPಯವರು ಪವನ್ ಕಲ್ಯಾಣ್ ಹತ್ರ ಹೇಳ್ಕೊಂಡಿದ್ದಾರೆ. ಇಬ್ಬರೂ ಕೂಡ ಅತಿ ದೊಡ್ಡ ನಟರು. ಒಂದು ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಅತಿ ದೊಡ್ಡ ನಟರು ಮತ್ತು DCM ಕೂಡ ಹೌದು. ಹಾಗೆ